ಸ್ನೇಹಿತರೆ ನೋಡಿ, ನಾನು ಮನೇಲಿ ಇದ್ದಾಗ ನಾನಿವತ್ತು ನಮ್ಮ ಊರಲ್ಲಿ ಇದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟನೋ ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧ ಪಡೆದ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ ನೋಡಿ, ನಾನು ಮನೇಲಿ ಇದ್ದಾಗ ನಾನಿವತ್ತು ನಮ್ಮ ಊರಲ್ಲಿ ಇದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟನೋ ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧ ಪಡೆದ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ.